ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ. ಈಗ ಹೆಡ್ಲೈನ್ಸ್. ನಾವು ಕೋಪ ಮಾಡಿಕೊಳ್ಳಲ್ಲ, ಬೇಜಾರು ಮಾಡಿಕೊಳ್ಳಲ್ಲ. ನಾಳೆ ಸ್ವಾಭಿಮಾನದ ರ್ಯಾಲಿಗೆ ರಜನಿಕಾಂತ್ ಬರೋಲ್ಲ. ನನ್ನ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು ಐಟಿ ಅಧಿಕಾರಿಗಳಲ್ಲ. ಈಶ್ವರ್ ಖಂಡ್ರೆ ಪರ ಪ್ರಚಾರಕ್ಕೆ ಬಂದಿದ್ರು, ಮತಯಾಚನೆ ವೇಳೆ ಜನರ ಕೈಗೆ ಸಿಕ್ಕಿಬಿದ್ರು. ಕಾಂಗ್ರೆಸ್ಸಿಗರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ತರಾಟೆ ತೆಗೆದುಕೊಂಡ್ರು. ಹಳ್ಳ ಕೊಳ್ಳಗಳು ನೀರಿಲ್ಲದೆ ಬರಿದಾಗಿವೆ. ದನಕರುಗಳು ನೀರು ಸಿಗದೆ ಕಂಗಾಲಾಗಿವೆ. ಪ್ರಾಣಿಗಳು ಮೇವಿಗಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತಿವೆ. ಸಾವಿನ ಮನೆಗಳನ್ನ ಹುಡುಕಾಡುತ್ತಿದ್ದ, ಹೆಣ ಮಣ್ಣು ಮಾಡಲು ಹೋದಾಗ ಕೈಚಳಕ ತೋರಿಸುತ್ತಿದ್ದ, ಮನೆಗೆ ನುಗ್ಗಿ ಚಿನ್ನಾಭರಣ ಹಣ ಕದ್ದು ಎಸ್ಕೇಪ್ ಆಗುತ್ತಿದ್ದ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರ್ಮ್ ಹೌಸ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆಂಬ ಸುದ್ದಿ ಹೊರಬಿದ್ದಿತ್ತು. ಆದ್ರೆ ಈಗ ಇದೇ ವಿಷಯವಾಗಿ ಸ್ಪಷ್ಟನೆ ನೀಡಿರುವ ದರ್ಶನ್, ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು ಐಟಿ ಅಧಿಕಾರಿಗಳಲ್ಲ, ಚುನಾವಣಾ ಅಧಿಕಾರಿಗಳು ಅಂತ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರ ನಡೆಸಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಟ ದರ್ಶನ್, ಈ ಬಾರಿ ನಾವು ಚುನಾವಣೆಗೆ ಬಂದಿರೋದು ಸ್ವಾಭಿಮಾನಕ್ಕಾಗಿ. ಅಭಿಮಾನ ಪಕ್ಕಕ್ಕಿಟ್ಟು ಸ್ವಾಭಿಮಾನಕ್ಕಾಗಿ ಬಂದಿದ್ದೇವೆ. ಅಮ್ಮ ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ದಾರೆ. ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಸಾಕು. ನೆಕ್ಸ್ಟ್ ಟೈಮ್ ಪ್ರಚಾರಕ್ಕೆ ಬಂದಾಗ ಏನ್ ಮಾಡಿದ್ದಾರೆ ಅಂತ ಕೇಳಿ ಟೀಕೆ ಟಿಪ್ಪಣಿ ಅವರಿಗೆ ಅಭ್ಯಾಸ ಆಗೋಗಿದೆ. ನಾವು ಕೋಪ ಮಾಡಿಕೊಳ್ಳಲ್ಲ, ಬೇಜಾರೂ ಮಾಡಿಕೊಳ್ಳಲ್ಲ, ನೊಂದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇದಲ್ಲದೆ ನಾವೆಲ್ಲೂ ಹೇಳಿಕೊಂಡು ಮಾಡೋದಿಲ್ಲ, ಮಾಡೋದನ್ನ ಮಾಡ್ತಿರ್ತೀವಿ. ಪ್ರತಿ ಭಾನುವಾರ ನಮ್ಮ ಮನೆ ಹತ್ತಿರ ಬಂದು ನೀವೇ ನೋಡಿ. ಆವತ್ತು ನಾನು ಎಲ್ಲರಿಗೂ ಸಿಗುತ್ತೇನೆ. ನಾನೇ ಪ್ರತಿದಿನ ಅಭಿಮಾನಿಗಳಿಗೆ ಹೇಳುತ್ತೇನೆ, ಸೋಮವಾರದಿಂದ ಶನಿವಾರದ ತನಕ ಕೆಲಸ ಮಾಡಿ, ಭಾನುವಾರ ಆರಾಮಾಗಿರಿ ಅಂತ ಹೇಳ್ತಿರ್ತೀನಿ. ಇನ್ನು ನಾಳೆ ಸ್ವಾಭಿಮಾನದ ರ್ಯಾಲಿ ಆಗುತ್ತೆ. ರಜನಿಕಾಂತ್ ಬರ್ತಾರೆ ಅನ್ನೋದು ಸುಳ್ಳು. ನಾವು 4 ಜನ ರ್ಯಾಲಿಯಲ್ಲಿ ಭಾಗಿಯಾಗ್ತೇವೆ. ಬೇರೆ ಯಾರೂ ಬರೋದಿಲ್ಲ. ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ, ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ತಿಳಿಸಿದ್ರು. ಇದೇ ವೇಳೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು ಚುನಾವಣಾ ಅಧಿಕಾರಿಗಳು, ಐಟಿ ಅಧಿಕಾರಿಗಳು ಅಲ್ಲ. ಐಟಿ ಅಧಿಕಾರಿಗಳು ಏನಕ್ಕೆ ದಾಳಿ ಮಾಡ್ತಾರೆ? ನನ್ನದೆಲ್ಲ ಕರೆಕ್ಟಾಗೇ ಇದೆ. ನಾವು ಇಲ್ಲಿ ಓಡಾಡ್ತಿದ್ದೇವಲ್ಲ, ಅಲ್ಲಿ ಏನಾದರೂ ಸಿಗಬಹುದು ಅಂತ ಮಾಡಿದ್ದಾರೆ. ಅಲ್ಲಿಗೆ ಹೋದ್ರೆ ಏನು ಸಿಗುತ್ತೆ ಸರ್? ಬರೀ ಕಡಲೆ ಹಿಟ್ಟು, ಬೂಸ, ಹಿಂಡಿ, ಹಾಲು, ಬಿದ್ದಿರೋ ತೆಂಗಿನಕಾಯಿ ಸಿಗಬಹುದು ಅಂತ ವ್ಯಂಗ್ಯವಾಗಿ ಮಾತನಾಡಿದ್ರು. ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ಎಲ್ಲೆಡೆ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು, ಇದರಿಂದ ಮೇವು ನೀರು ಸಿಗದೆ ಪ್ರಾಣಿಗಳು ಮೂಕ ರೋದನೆ ನರಳುವಂತಹ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಬಿಸಿಲ ನಗರಿ ಎಂದೇ ಕರೆಸಿಕೊಂಡಿರುವ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು, ಇದರಿಂದ ಹೊಳೆ, ಹಳ್ಳ, ಕೆರೆಗಳು ನೀರಿಲ್ಲದೆ ಸಂಪೂರ್ಣವಾಗಿ ಒಣಗಿ ಹೋಗಿವೆ. ಇನ್ನು ದನಕರುಗಳಿಗೆ ನೀರು ಮತ್ತು ಮೇವು ಸಿಗದೆ ಮೂಕ ರೋದನೆಯಲ್ಲಿ ಕಂಗಾಲಾಗಿ ಹೋಗಿವೆ. ಜೊತೆಗೆ ಪ್ರಾಣಿಗಳು ಮಾತ್ರ ಮೇವಿಗಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಒಟ್ಟಿನಲ್ಲಿ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೇವು ಬ್ಯಾಂಕ್ ತೆರೆಯಬೇಕಾಗಿದೆ. ಹಾಗೆಯೇ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ವಿನಾಯಕ್ ಹಳ್ಳಿ, ಸಮಗ್ರ ನ್ಯೂಸ್, ಚಿತ್ತಾಪುರ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇಂದು ಕೂಡ ಭರ್ಜರಿ ಪ್ರಚಾರ ಆರಂಭಿಸಿದ್ದು, ಮಂಡ್ಯ ವಕೀಲರ ಸಂಘಕ್ಕೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಈ ವೇಳೆ ವಕೀಲರ ಸಂಘದ ಪದಾಧಿಕಾರಿಗಳು ನಿಖಿಲ್ಗೆ ಹಾರ ಹಾಕಿ ಸ್ವಾಗತಿಸಿದರು. ಇನ್ನು ಕೆಲಕಾಲ ವಕೀಲರೊಂದಿಗೆ ಚರ್ಚೆ ನಡೆಸಿದ ನಿಖಿಲ್ ತಮಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ನಂತರ ನಗರದ ಕಾಳಿಕಾಂಬಾ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಪ್ರಚಾರಕ್ಕೆ ಹೋದ ವೇಳೆ ಕಾಂಗ್ರೆಸ್ ನಾಯಕರನ್ನ ದೇವಸ್ಥಾನದ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿದ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಯಾಕೆ ನಾಯಕರನ್ನ ಕೂಡಿ ಹಾಕಲಾಯಿತು, ಇನ್ನೇನೆಲ್ಲ ನಡೀತು ಅನ್ನೋದರ ಫುಲ್ ಸ್ಟೋರಿ ಇಲ್ಲಿದೆ ನೋಡಿ. ಬೀದರ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಪರ ಪ್ರಚಾರಕ್ಕೆ ಬಂದಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿದಂತೆ ಕಾಂಗ್ರೆಸ್ ನಾಯಕರನ್ನು ಕೂಡಿ ಹಾಕಿ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡ ಘಟನೆ ಔರಾದ್ ತಾಲೂಕಿನ ಲಾಧಾ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಔರಾದ್ ತಾಲೂಕಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದರೆ ಇದುವರೆಗೂ ಇದರ ಬಗ್ಗೆ ಯಾರೂ ಈ ಸಮಸ್ಯೆ ಕೇಳಲು ಮುಂದಾಗಿಲ್ಲ. ಆದರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಪರ ವಿಜಯ್ ಸಿಂಗ್, ಭೀಮಸೇನ್ ಸಿಂಧೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಜಾಬಾ, ಸದಸ್ಯ ಸುಭಾಷ್, ವಿಠಲ್ ನೇಳಗಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು.
ಇದಾದ ಬಳಿಕ ಪ್ರಚಾರಕ್ಕೆ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿದಂತೆ ಕಾಂಗ್ರೆಸ್ ನಾಯಕರನ್ನು ಲಾಧಾ ಗ್ರಾಮಸ್ಥರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮುಖಂಡರನ್ನು ಲಾಧಾ ಗ್ರಾಮದ ಬಸವೇಶ್ವರ ದೇಗುಲದ ಕೊಠಡಿಯಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಕೇಳಲು ಬರದ ನೀವು ಈಗ ಬಂದಿದ್ದೀರಿ, ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಕೊಟ್ಟು ಮತ ಕೇಳಿ ಅಂತ ಆಗ್ರಹಿಸಿದರು. ಒಟ್ಟಿನಲ್ಲಿ ಪ್ರಚಾರಕ್ಕೆ ಬಂದ ಕೈ ನಾಯಕರಿಗೆ ಗ್ರಾಮಸ್ಥರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ವಿಜಯ್ ಕುಮಾರ್ ಜೈನಾಪುರೆ, ಸಮಗ್ರ ಸುದ್ದಿ, ಬೀದರ್. ಯಾರದಾದ್ರೂ ಮನೆಯಲ್ಲಿ ಯಾರಾದ್ರೂ ಸತ್ತರೆ ಈ ಕಳ್ಳ ಸಖತ್ ಖುಷಿ ಪಡ್ತಿದ್ದ. ಜೊತೆಗೆ ಅಂತಿಮ ಸಂಸ್ಕಾರ ಮಾಡಿ ಬರೋಷ್ಟರಲ್ಲಿ ಅವರ ಮನೆಯಲ್ಲಿ ಈತ ತನ್ನ ಕೈಚಳಕ ತೋರಿಸಿ ನಗದು, ಚಿನ್ನಾಭರಣ ಹೀಗೆ ಸಿಕ್ಕ ವಸ್ತುಗಳನ್ನೆಲ್ಲ ದೋಚುತ್ತಿದ್ದ. ಅಂದಹಾಗೆ ಯಾರು ಈ ಕಳ್ಳ ಅಂತೀರಾ? ನೀವೇ ನೋಡಿ. ಹೀಗೆ ಪೊಲೀಸರ ಮುಂದೆ ತಲೆ ತಗ್ಗಿಸಿ ಕುಳಿತಿರುವ ಈತನೇ ಸಾವಿನ ಮನೆಯ ಚಾಲಾಕಿ ಕಳ್ಳ ಮುನಿರಾಜು. ಶ್ರೀರಾಂಪುರದ ನಿವಾಸಿಯಾದ ಈತ ಚಟ್ಟ ಕಟ್ಟುವ ಅಂಗಡಿಯವರ ಲಿಂಕ್ ಇಟ್ಟುಕೊಳ್ಳುತ್ತಿದ್ದ. ಬಳಿಕ ಯಾರಾದರೂ ಸತ್ತರೆ ಅವರ ಮನೆಯವರು ದುಃಖ ತಪ್ತರಾಗಿ ಶವವನ್ನು ಮಣ್ಣು ಮಾಡಲು ಸ್ಮಶಾನಕ್ಕೆ ಹೋದಾಗ ಅವರ ಮನೆಗೆ ನುಗ್ಗಿ ನಗದು ಹಾಗೂ ಚಿನ್ನಾಭರಣಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿದ್ದ. ಆದರೆ ಇಂತಹ ಚಾಲಾಕಿ ಕಳ್ಳನನ್ನ ಬೆಂಗಳೂರು ಗ್ರಾಮಾಂತರ ಅವಲಹಳ್ಳಿ ಪೊಲೀಸರು ಬಂಧಿಸಿದ್ದು ಆತನಿಂದ 27 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ, ಮಾದನಾಯಕನಹಳ್ಳಿ ಹಾಗೂ ಬೆಂಗಳೂರು ಹೊರವಲಯ ಆವಲಹಳ್ಳಿ ಸೇರಿದಂತೆ ಇತರೆ ಪ್ರದೇಶದಲ್ಲಿ ಇದೇ ರೀತಿಯ 9 ಪ್ರಕರಣಗಳು ವರದಿಯಾಗಿದ್ದವು. ಅದು ಎಂಕ್ವೈರಿ ಆದಮೇಲೆ ಅವರು ಲಾಸ್ಟ್ 3-4 ಡೇಸಿಂದ ಕೋನಾದಾಸ್ಪುರ ಅಲ್ಲಿ ಮನೆಯಿಂದ ಅಲ್ಲಿಂದ ಮಿಸ್ಸಿಂಗ್ ಆಗಿದ್ದು. ಈಗ ಬಾಡಿನ ನಾವು ವಿಸಿಟ್ ಮಾಡಿದ್ವಿ. ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ಪೋಸ್ಟ್ಮಾರ್ಟಮ್ದಲ್ಲಿ ಕ್ಲಿಯರ್ ಕಟ್ ನಮಗೆ ಹೇಗೆ ಅದು ಡೆತ್ ಆಯಿತು ಕಾಸ್ ಗೊತ್ತಾಗ್ತಿದೆ. ಆಮೇಲೆ ಯಾರ್ಯಾರು ಅದನ್ನು ಮಾಡಿದ್ದಾರೆ, ಯಾರು ಸಸ್ಪೆಕ್ಟ್ ಇದ್ದಾರೆ, ಅದರ ಮೇಲೆ ಇನ್ವೆಸ್ಟಿಗೇಷನ್ದಲ್ಲಿ ನಾವು ಸರಿ ಹುಳ್ಳಿಯಲ್ಲಿ ವಿಸಿಟ್ ಮಾಡಿದ್ರು. ವಿಸಿಟ್ ಆದಮೇಲೆ ನಾನು ಕೂಡಲೇ ಹೋಗಿದ್ದೀವಿ, ನೋಡಿದ್ದೀನಿ. ಅದು ಮೇಲ್ಮಟ್ಟಕ್ಕೆ ನಮಗೆ ಮರ್ಡರ್ ಥರ ಕಾಣ್ತಾ ಇದೆ. ಸೊ ಅದನ್ನು ಮತ್ತು ಡಿಕಂಪೋಸ್ ಕೂಡ ಬಾಡಿ ಆಗಿದೆ. ಫರ್ದರ್ ಇನ್ವೆಸ್ಟಿಗೇಷನ್ದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಇನ್ನೂವರೆಗೆ ನಮಗೆ ಗೊತ್ತಿಲ್ಲ. ಹೀಗಾಗಿ ಈ ಪ್ರಕರಣಗಳ ಬೆನ್ನು ಹತ್ತಿದ ಅವಲಹಳ್ಳಿ ಪೊಲೀಸರು ಆರೋಪಿ ಮುನಿರಾಜುವನನ್ನ ಬಂಧಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ರಾಮ್ ನಿವಾಸ್ ಸೆಪೆಟ್ ಅವಲಹಳ್ಳಿ ಪೊಲೀಸರ ಸಾಧನೆ ಶ್ಲಾಘಿಸಿ 10,000 ರೂಪಾಯಿ ಬಹುಮಾನ ನೀಡಿದ್ದಾರೆ. ಒಟ್ಟಾರೆ ಕಾಲ ಬದಲಾದಂತೆ ಕಳ್ಳರು ತಮ್ಮ ಕಳ್ಳತನದ ಶೈಲಿಯನ್ನು ಬದಲಿಸಿಕೊಂಡಿದ್ದು ಅದ್ಯಾವಾಗ ಯಾವ ರೀತಿಯಲ್ಲಿ ಬಂದು ನಮ್ಮ ವಸ್ತುಗಳನ್ನು ಕದಿಯುತ್ತಾರೆ ಎಂದು ಊಹಿಸಲಾಗದೇ ಇರುವುದರಿಂದ ಯಾವುದಕ್ಕೂ ನಿಮ್ಮ ವಸ್ತುಗಳ ಬಗ್ಗೆ ಜಾಗರೂಕತೆ ವಹಿಸಿಕೊಳ್ಳಿ. ನ್ಯೂಸ್ ಬ್ಯೂರೋ, ಸಮಗ್ರ ಸುದ್ದಿ. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಪ್ರಚಾರದ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ. ಅಂದಹಾಗೆ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ತಯಾರಿ ನಡೆಸಿ ಇಂದು ಬೇಲೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಕೂಡ ನಡೆಸಿದರು. ಬೇಲೂರು ನಗರದ ಕೆಂಪೇಗೌಡ ವೃತ್ತದಿಂದ ಪ್ರಾರಂಭವಾದ ಬಿಜೆಪಿ ಕಾರ್ಯಕರ್ತರ ಬೈಕ್ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಈ ವೇಳೆ ಮೋದಿ ಮತ್ತೊಮ್ಮೆ ಎಂಬ ಘೋಷಣೆ ಕೂಗಿದ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದವರೆಗೂ ರ್ಯಾಲಿ ನಡೆಸಿದರು. ಇನ್ನು ರ್ಯಾಲಿ ನಂತರ ಸುದ್ದಿಗಾರರೊಂದಿಗೆ ಕೊರಟಗೆರೆ ಪ್ರಕಾಶ್ ಮಾತನಾಡಿ, ಕಳೆದ 5 ವರ್ಷದಲ್ಲಿ ವಿಶ್ವದಲ್ಲಿ ಭಾರತವನ್ನು ಗುರುತಿಸುವಂತೆ ಮಾಡಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸೇರಬೇಕು. ಹೀಗಾಗಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕಿದೆ ಅಂತ ತಿಳಿಸಿದರು. ಇನ್ನು ಇದೇ ವೇಳೆ ಬಡವರ ಆರೋಗ್ಯ ರಕ್ಷಣೆಯಲ್ಲಿ ವಿಶೇಷ ಕಾಳಜಿ ಹೊಂದಿರುವ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ತಂದು 5 ಲಕ್ಷ ರೂಪಾಯಿವರೆಗಿನ ಲಾಭ ಪಡೆಯಬಹುದಾಗಿದೆ. ಅಲ್ಲದೆ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅನಿಲ ಸಂಪರ್ಕ, ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆಯಲ್ಲಿ ಸಾವಿರಾರು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ, ರೈತರಿಗೆ ವಾರ್ಷಿಕ 6,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಅಂತ ಹೇಳಿದರು. ಈ ವೇಳೆ ರೇಣುಕುಮಾರ್, ಹುರುಡಿ ವಿಶ್ವನಾಥ್, ಚಂದ್ರಕಲಾ, ಸಂತೋಷ್ ಹಾಗೂ ಇನ್ನಿತರೆ ಕಾರ್ಯಕರ್ತರು ಹಾಜರಿದ್ದರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ನಡೆಸಲಾಯಿತು. ಪ್ರಚಾರದ ವೇಳೆ ಮಾಜಿ ಸಚಿವ ಡಿ ಸುಧಾಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಕಳೆದ 5 ವರ್ಷಗಳಲ್ಲಿ ಬಿಜೆಪಿಯು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಅಂತ ಗುಡುಗಿದರು. ಮತದಾನಕ್ಕೆ ಕ್ಷಣಗಣನೆ ಹತ್ತಿರವಾಗಿದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಯುತ್ತಿದೆ. ಅಂದಹಾಗೆ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಹೋಬಳಿ ವ್ಯಾಪ್ತಿಯ ಬಬ್ಬೂರು, ಪಟ್ರೇಹಳ್ಳಿ, ಹೊಸಹಟ್ಟಿ ಸೇರಿದಂತೆ ಹಲವಾರು ಹಳ್ಳಿಗಳಲ್ಲಿ ಮಾಜಿ ಸಚಿವ ಡಿ ಸುಧಾಕರ್ ಅಭ್ಯರ್ಥಿ ಚಂದ್ರಪ್ಪ ಪರವಾಗಿ ಮತಯಾಚಿಸಿದರು. ಈ ವೇಳೆ ಪ್ರಚಾರದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಾಗೇಂದ್ರ ನಾಯ್ಕ, ಶಶಿಕಲಾ ಸುರೇಶ್ ಬಾಬು, ರವಿಚಂದ್ರ ನಾಯ್ಕ, ಓಂಕಾರಪ್ಪ ಸೇರಿದಂತೆ ವಿವಿಧ ಮುಖಂಡರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು.
ಇನ್ನು ಪ್ರಚಾರದ ವೇಳೆ ಮಾಜಿ ಸಚಿವ ಡಿ ಸುಧಾಕರ್ ಮಾತನಾಡಿ, ಸರಳತೆ ಇರುವ ಮೈತ್ರಿ ಅಭ್ಯರ್ಥಿ ಚಂದ್ರಪ್ಪರಿಗೆ ಮತ ನೀಡಿ ಅಂತ ಹೇಳಿದರು. ಅಲ್ಲದೆ ಕಳೆದ 5 ವರ್ಷಗಳಲ್ಲಿ ಬಿಜೆಪಿಯು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕೆಲಸ ಮಾಡಿಲ್ಲ. ಬಡವರ ಪರವಾಗಿ ಇರುವ ಪಕ್ಷ ಅಂತ ಹೇಳಿಕೊಂಡು ಯಾವ ಕೆಲಸವನ್ನು ಮಾಡಿಲ್ಲ. 15 ಲಕ್ಷ ಕೊಡ್ತೀವಿ ಅಂತಂದ್ರು, 15 ಪೈಸೆಯನ್ನು ಕೊಟ್ಟಿಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿಲಿಂಡರ್ 350 ರೂಪಾಯಿ ಇತ್ತು, ಈಗ 850 ಆಗಿದೆ. ಜೊತೆಗೆ ಕಾಂಗ್ರೆಸ್ 165 ಭರವಸೆ ಕೊಟ್ಟಿದ್ದು, ಅದರಲ್ಲಿ 165 ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ. ಆದರೆ ಬಿಜೆಪಿ ಟೀಕೆ ಮಾಡುವುದು ಬಿಟ್ಟರೆ ಏನು ಸಾಧನೆ ಮಾಡಿಲ್ಲ ಅಂತ ತಿಳಿಸಿದರು. ಜನಪರವಾದ ಯೋಜನೆಗಳು ಇಲ್ಲ, ಬಿಜೆಪಿಗೆ ಅಧಿಕಾರ ಬೇಕು ಅಷ್ಟೇ. ಬಿಜೆಪಿ ಉದ್ಯಮಿಗಳ ಪರ ಇರುವ ಪಕ್ಷ. ಬಡವರ ಸಾಲ ಮನ್ನಾ ಮಾಡದೆ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. ವಿಜಯ್ ಮಲ್ಯ, ನೀರವ್ ಮೋದಿ ಸರ್ಕಾರಕ್ಕೆ ಮೋಸ ಮಾಡಿದವರ ಸಾಲ ಮನ್ನಾ ಮಾಡಿದೆ. ಬಿಜೆಪಿಗೆ ಬದ್ಧತೆ ಇಲ್ಲ. ಬಿಜೆಪಿ ಕೆಲಸ ಮಾಡುವ ಪಕ್ಷವೇ ಅಲ್ಲ. ಬಿಜೆಪಿ ಒಂದು ಕೋಮುವಾದಿ, ಒಬ್ಬರಿಗೊಬ್ಬರನ್ನು ಎತ್ತಿಕಟ್ಟುವ ಪಕ್ಷ ಅಲ್ಲದೆ ಅದಕ್ಕೆ ಅಜೆಂಡಾ ಕೂಡ ಇಲ್ಲ ಅಂತ ಟೀಕಿಸಿದರು. ಚಿದಾನಂದ್ ಮಸ್ಕಲ್, ಸಮಗ್ರ ಸುದ್ದಿ, ಚಿತ್ರದುರ್ಗ. ಈಗ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Savril, music as pure as your thoughts. Savril, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಸಣ್ಣ ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಹಲವು ಅತಿ ಸೂಕ್ಷ್ಮ ಮತದಾನ ಕೇಂದ್ರಗಳಿಗೆ ಕೇಂದ್ರ ವಲಯ ಐಜಿಪಿ ಶರತ್ ಚಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ಸ್ಥಳದಲ್ಲಿ ಹಾಜರಿದ್ದ ಸಾರ್ವಜನಿಕರೊಂದಿಗೆ ಮತದಾನ ಕೇಂದ್ರಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಮತದಾನ ಕೇಂದ್ರಗಳು ಮತ್ತು ನಗರದ ಮಾಳಪ್ಪಲ್ಲಿಯಲ್ಲಿರುವ 123, 124, 125 ಮತ್ತು 126 ಬೂತ್ಗಳಿಗೆ ಕೇಂದ್ರ ವಲಯ ಐಜಿಪಿ ಶರತ್ ಚಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಜಿಲ್ಲಾ ವರಿಷ್ಠಾಧಿಕಾರಿ ಸಂತೋಷ್ ಬಾಬು, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸ್, ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಮತ್ತು ಗ್ರಾಮಾಂತರ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಹಾಜರಿದ್ದರು. ಇನ್ನು ಭೇಟಿ ವೇಳೆ ಐಜಿಪಿ ಶರತ್ ಚಂದ್ರ ಅವರು ಸ್ಥಳದಲ್ಲಿ ಹಾಜರಿದ್ದ ಸಾರ್ವಜನಿಕರೊಂದಿಗೆ ಮತದಾನ ಕೇಂದ್ರಗಳ ಬಗ್ಗೆ ಮಾಹಿತಿ ಪಡೆದರು. ಅಲ್ಲದೆ ಮತದಾನದ ವೇಳೆ ಆಮಿಷ ಸೇರಿದಂತೆ ಇತರೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇದ್ದರೆ ಕೂಡಲೇ ಪೊಲೀಸರಿಗೆ ತಿಳಿಸುವಂತೆ ಮನವಿ ಮಾಡಿದರು. ಜೊತೆಗೆ ದೂರುಗಳು ಮತ್ತು ಸಮಸ್ಯೆಗಳು ಏನಾದರೂ ಇದ್ದರೆ ಕೂಡಲೇ ಪೊಲೀಸ್ ಸಹಾಯವಾಣಿ ಕೇಂದ್ರ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಕೋರಿದರು. ಆರ್ಕೆ ಇಮ್ರಾನ್ ಖಾನ್, ಸಮಗ್ರ ಸುದ್ದಿ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ನಡೆಸಿದರು. ಮೊದಲು ಚಂಪಕಧಾಮ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಡಿಕೆ ಸುರೇಶ್ ನಂತರ ಪ್ರಚಾರ ಆರಂಭಿಸಿದರು. ಇನ್ನು ಮುಖಂಡರು ಹಾಗೂ ಕಾರ್ಯಕರ್ತರು ದೊಡ್ಡದಾದ ಹೂವಿನ ಹಾರವನ್ನು ಹಾಕಿ ಡಿಕೆ ಸುರೇಶ್ ಅವರನ್ನ ಸ್ವಾಗತಿಸಿದರು. ಇದೇ ವೇಳೆ ಬನ್ನೇರುಘಟ್ಟ, ಜಿಗಣಿ, ರಾಗಿಹಳ್ಳಿ ಸೇರಿದಂತೆ ಹಲವು ಕಡೆ ಬಿರುಸಿನ ಪ್ರಚಾರ ಕೈಗೊಳ್ಳಲಾಯಿತು. ಈ ಬಾರಿ ಚುನಾವಣೆ ನಡೆಯುತ್ತಿರುವುದು ದೇಶಕ್ಕಾಗಿಯೇ ಹೊರತು ನಮಗಲ್ಲ ಅಂತ ಬಿಜೆಪಿ ರಾಜ್ಯ ವಕ್ತಾರ ಗೋ ಮಧುಸೂದನ್ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ರೋಡ್ ಶೋ ನಡೆಸಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಹಿಂದೇಟು ಹಾಕುವವರಿಗೆ ಹಾಗೂ ಎಲ್ಲಿಂದಲೋ ಬಂದವರಿಗೆ ನೀವು ಮತ ನೀಡಿದರೆ ನಿಮ್ಮತನ ಕಳೆದುಕೊಳ್ತೀರಾ ಅಂತ ಪರೋಕ್ಷವಾಗಿ ದೇವೇಗೌಡರ ವಿರುದ್ಧ ಕಿಡಿಕಾರಿದರು. ದೇಶವನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸುವಂತಹ ಸಮರ್ಥ ನಾಯಕತ್ವ ಗುಣವಿರುವ ಚೌಕಿದಾರ್ ನರೇಂದ್ರ ಮೋದಿಯಿಂದ ಮಾತ್ರ ರಾಷ್ಟ್ರ ರಕ್ಷಣೆ ಸಾಧ್ಯ ಅಂತ ಬಿಜೆಪಿ ಮುಖಂಡ ಚಿದಾನಂದ್ ಎಂ ಗೌಡ ಹೇಳಿದ್ದಾರೆ. ಅಲ್ಲದೆ ಜಗತ್ತಿನಲ್ಲಿ ಭಾರತ ದೇಶದ ಗೌರವವನ್ನು ಇಮ್ಮಡಿಗೊಳಿಸಿದ ಮೋದಿಜಿ ಮತ್ತೊಮ್ಮೆ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಕರಿದಾಸರಹಳ್ಳಿ, ಚಿಕ್ಕಹುಲಿಕುಂಟೆ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಪರ ಬಿಜೆಪಿ ಮುಖಂಡ ಚಿದಾನಂದ್ ಎಂ ಗೌಡ ಅಬ್ಬರದ ಪ್ರಚಾರ ಕೈಗೊಂಡರು.
ಈ ವೇಳೆ ಮಾತನಾಡಿದ ಅವರು ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿ ದೇಶದ ಲಕ್ಷಾಂತರ ಕುಟುಂಬಗಳಿಗೆ ನೀಡಿದ ಉಜ್ವಲ್ ಗ್ಯಾಸ್, ಕಡು ಬಡವರಿಗೆ ಉಚಿತ ಆರೋಗ್ಯ ಸೇವೆ ಹಾಗೂ ಕಿಸಾನ್ ಸನ್ಮಾನ್ ಯೋಜನೆಗಳು ಮೋದಿ ಸರ್ಕಾರದ ಮಹತ್ವದ ಕೊಡುಗೆಗಳಾಗಿವೆ ಅಂತ ಹೇಳಿದರು. ಇನ್ನು ಬಿಜೆಪಿ ಮುಖಂಡ ಎಸ್ಆರ್ ಗೌಡ ಮಾತನಾಡಿ, ಕೇಂದ್ರದಲ್ಲಿ 5 ವರ್ಷ ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ ನೀಡಿರುವ ನರೇಂದ್ರ ಮೋದಿಜಿ ಈ ದೇಶದ ಚೌಕಿದಾರ. 2019ರ ಲೋಕಸಭಾ ಚುನಾವಣೆಯಲ್ಲೂ ಸಹ ಮೋದಿ ಪರ ಅಲೆ ಇದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದರು. ಈ ವೇಳೆ ಬಿಜೆಪಿ ಮುಖಂಡರಾದ ನಿಡಗಟ್ಟೆ ಚಂದ್ರಶೇಖರ್, ಉಮೇಶ್, ಸೀಗಲಹಳ್ಳಿ ರವಿ, ನಾದೂರು ಕುಮಾರ್, ನವೀನ್, ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀಮಂತ್ ಸಮಗ್ರ ಸುದ್ದಿ ಶಿರಾ. ಲೋಕಸಭೆ ಚುನಾವಣೆಯ ಮತದಾನಕ್ಕೆ 3-4 ದಿನ ಬಾಕಿ ಇದೆ. ಹೀಗಾಗಿ ಹಲವು ಗ್ರಾಮಗಳಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮಗಳು ಬಿರುಸಿನಿಂದ ಸಾಗುತ್ತಿವೆ. ಅಂದಹಾಗೆ ಹೊಸಕೋಟೆ ತಾಲೂಕಿನ ಕೆ ಮಲ್ಲಸಂದ್ರ ಗ್ರಾಮದಲ್ಲಿ ಕೂಡ ಜಾಗೃತಿ ಕಾರ್ಯಕ್ರಮಗಳು ನಡೆದವು. ಇನ್ನೇನು ಲೋಕಸಭಾ ಚುನಾವಣೆಗೆ 3-4 ದಿನ ಬಾಕಿ ಇರುವ ಬೆನ್ನಲ್ಲೇ ಗ್ರಾಮಗಳಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮಗಳು ಬಿರುಸಿನಿಂದ ಸಾಗಿವೆ. ಅಂದಹಾಗೆ ಹೊಸಕೋಟೆ ತಾಲೂಕಿನ ಕೆ ಮಲ್ಲಸಂದ್ರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಮಾತನಾಡಿ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಮನವಿ ಮಾಡಿದರು. ಅಲ್ಲದೆ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದ ಅಭಿವೃದ್ಧಿ ಸಂಕಲ್ಪ ತೊಟ್ಟು ಚೌಕಿದಾರನಂತೆ ಕೆಲಸ ಮಾಡಿದ್ದಾರೆ. ಪ್ರಜ್ಞಾವಂತ ಮತದಾರರು ಈ ಬಾರಿ ಅದನ್ನು ಅರಿತು ಮತದಾನ ಮಾಡಬೇಕು ಅಂತ ಕರೆ ನೀಡಿದರು. ಈ ವೇಳೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಕೋಡಿಹಳ್ಳಿ ಸೊಣ್ಣಪ್ಪ, ಮುಖಂಡರಾದ ರಾಯಣ್ಣಪ್ಪ, ರಾಜಪ್ಪ ಹಾಜರಿದ್ದರು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಪ್ರಬುದ್ಧ ಭಾರತ ನಿರ್ಮಾಣವಾಗಬೇಕಾದ್ರೆ ಮತ್ತೆ ದೇಶದಲ್ಲಿ ಮೋದಿಯವರು ಪ್ರಧಾನಿಯಾಗಬೇಕು ಅಂತ ಬಿಜೆಪಿ ಮುಖಂಡ ಹಾಗೂ ಅಂಬರೀಶ್ ಅಭಿಮಾನಿ ಹಿಟ್ಟನಹಳ್ಳಿ ವಿಜಯಕುಮಾರ್ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಚಿಕ್ಕಮೂಲಗೂಡು ಗ್ರಾಮದಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಬಿಜೆಪಿ ಮುಖಂಡ ಹಾಗೂ ಅಂಬರೀಶ್ ಅಭಿಮಾನಿ ಹಿಟ್ಟನಹಳ್ಳಿ ವಿಜಯಕುಮಾರ್ ಮನೆ ಮನೆಗೂ ತೆರಳಿ ಮತಯಾಚಿಸಿದರು. ಅಲ್ಲದೆ ಪ್ರಧಾನಿ ಮೋದಿಯವರು ಕಳೆದ 5 ವರ್ಷದ ಸಾಧನೆಯ ಕರಪತ್ರವನ್ನು ವಿತರಿಸಿದರು. ಬಳಿಕ ಮಾತನಾಡಿದ ವಿಜಯಕುಮಾರ್, ದೇಶ ಮತ್ತಷ್ಟು ಅಭಿವೃದ್ಧಿಯಾಗಬೇಕಾದರೆ ಪ್ರಬುದ್ಧ ಹಾಗೂ ಸ್ವಾಭಿಮಾನಿ ಜನರು ಎಚ್ಚೆತ್ತುಕೊಂಡು ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಮತ ನೀಡುವಂತೆ ಕರೆ ನೀಡಿದರು. ಇದಲ್ಲದೆ ಅಂಬರೀಶ್ ಮಂಡ್ಯ ಜನರ ಮೇಲೆ ಅಪಾರ ವಿಶ್ವಾಸವುಳ್ಳವರು. ಜೊತೆಗೆ ಅವರ ಪತ್ನಿ ಸುಮಲತಾ ಸಹ ಮಂಡ್ಯ ಜನತೆ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಹೀಗಾಗಿ ಪ್ರಜ್ಞಾವಂತರು, ಬುದ್ಧಿವಂತರು ಅವರನ್ನು ಗೆಲ್ಲಿಸಿದರೆ ಮಂಡ್ಯ ಅಭಿವೃದ್ಧಿಯಾಗುತ್ತದೆ ಅಂತ ಹೇಳಿದರು. ಇದೇ ವೇಳೆ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಯಮದೂರು ಸಿದ್ದರಾಜು ಮಾತನಾಡಿ, ರೈತರಿಗಾಗಿ ಅನೇಕ ಯೋಜನೆ ತಂದು ರೈತರ ಪರ ಇದ್ದೇವೆ ಎಂದು ತೋರಿಸಿದ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ಅಂತ ಹೇಳಿದರು. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಸಲೀಂ ಅಹಮದ್ ಹೇಳಿದ್ದಾರೆ. ಮಿಸ್ಬಾ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ನಾಸಿರ್ ಹುಸೇನ್, ಕೆಎಸ್ಆರ್ಟಿಸಿ ಮಾಜಿ ಅಧ್ಯಕ್ಷ ಇಲಿಯಾಸ್ ಸೇಠ್ ಭಾಗವಾನ್ ಸೇರಿದಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಿಪಿಐಎಂ ಪಕ್ಷದ ಅಭ್ಯರ್ಥಿ ವರಲಕ್ಷ್ಮಿ ಪರವಾಗಿ ಬೈಕ್ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮ್ ರೆಡ್ಡಿ ಹಾಗೂ ಪಾಲಿಟ್ ಬ್ಯೂರೋ ಸದಸ್ಯ ಪ್ರಕಾಶ್ ಕಾರಟ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಟಿಬಿ ಕ್ರಾಸ್ನಿಂದ ಬಂದ ರ್ಯಾಲಿ ಗುಳೂರು ವೃತ್ತದಲ್ಲಿ ಸಮಾವೇಶಗೊಂಡಿತು. ನಂತರ ನಡೆದ ಬಹಿರಂಗವಾದ ಸಭೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಟೀಕಾಪ್ರಹಾರ ನಡೆಸಲಾಯಿತು. ಇದೇ ವೇಳೆ ಮಾತನಾಡಿದ ಕೆಲ ನಾಯಕರು, ಡೋಂಗಿ ರಾಜಕಾರಣಿ ವೀರಪ್ಪ ಮೊಯ್ಲಿಯನ್ನ ಮನೆಗೆ ಕಳುಹಿಸಲು ಜನರು ತೀರ್ಮಾನಿಸಿದ್ದಾರೆ ಅಂತ ವ್ಯಂಗ್ಯವಾಡಿದರು. 15 ಲಕ್ಷ ಹಣ ಹಾಕ್ತೀನಿ ಅಂತ ಹೇಳಿದ್ರು. ಜೊತೆಗೆ 2 ಕೋಟಿ ಉದ್ಯೋಗದ ಬಗ್ಗೆನೂ ಅವರು ಹೇಳಿದ್ರು. ಇದರಲ್ಲಿ ಯಾವುದಾದರೂ ಮಾಡಿದ್ದಾರಾ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಮೋದಿ ಅವರನ್ನ ಪ್ರಶ್ನಿಸಿದ್ದಾರೆ. ಸೈನಿಕರನ್ನು, ಧರ್ಮವನ್ನು ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಗುಡುಗಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಸಮಾವೇಶದಲ್ಲಿ ಚೌಕಿದಾರ್ ಅಂತ ಎಲ್ಲರಿಂದ ಹೇಳಿಸಿದ್ರು. ಅದರಲ್ಲಿ ಯಾವುದೇ ಉಪ್ಪು ಖಾರ ಇರಲಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಇನ್ನು 15 ಲಕ್ಷ ಹಣ ಹಾಕ್ತೀನಿ ಅಂತ ಹೇಳಿದ್ರು. ಜೊತೆಗೆ 2 ಕೋಟಿ ಉದ್ಯೋಗದ ಬಗ್ಗೆ ಭರವಸೆ ನೀಡಿದ್ರು. ಇದರಲ್ಲಿ ಯಾವುದಾದರೂ ಮಾಡಿದ್ದಾರಾ ಅಂತ ಪ್ರಶ್ನಿಸಿದರು. ಅಲ್ಲದೆ 20% ಕಮಿಷನ್ ಸರ್ಕಾರ ಎಂಬ ಮೋದಿ ಟೀಕೆ ಬಗ್ಗೆ ಪ್ರತಿಕ್ರಿಯಿಸಿದ ಶಿವರಾಜ್ ತಂಗಡಗಿ, ಮೋದಿ ಕನ್ಫ್ಯೂಸ್ ಆಗಿದ್ದಾರೆ.
ಜೊತೆಗೆ ಗಂಗಾವತಿ ಶಾಸಕರು ಹಾಗೂ ಕನಕಗಿರಿ ಶಾಸಕರು ಶೇಕಡ 10% ಕಮಿಷನ್ ಪಡೆಯುತ್ತಿದ್ದಾರೆ ಅನ್ನೋ ಬದಲು ರಾಜ್ಯ ಸರ್ಕಾರದ ಬಗ್ಗೆ ಹೇಳಿರಬೇಕು ಅಂತ ಕಿಡಿಕಾರಿದ್ರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ನನಗೆ ರಾಜಕೀಯ ಬಗ್ಗೆ ಗೊತ್ತಿಲ್ಲ. ಬಳ್ಳಾರಿ ಹೊರತುಪಡಿಸಿ ನಮ್ಮ ಪಕ್ಷದಿಂದ 27 ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀನಿ. ಎಲ್ಲಾ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರ ತಿಳಿಸಿದ್ದಾರೆ. ಅಲ್ಲದೆ ನನಗೆ ಜನರು ಗೆಲ್ಲಬೇಕು, ಅದಕ್ಕಾಗಿ ಜನರಿಗಾಗಿ ಪಕ್ಷ ಕಟ್ಟಿದ್ದು ಅಂತ ಅವರು ತಿಳಿಸಿದ್ದಾರೆ. ಸುಮಲತಾ ಅಂಬರೀಶ್ ಅಣ್ಣವರ ಪತ್ನಿ. ಅವರು ನಮಗೆ ಅತ್ತಿಗೆ ಇದ್ದಂತೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರ ಹೇಳಿದ್ದಾರೆ. ಕೊಪ್ಪಳ ನಗರದಲ್ಲಿ ಮಾತನಾಡಿದ ಅವರು, ನಾನು ರಾಜಕೀಯದ ಬಗ್ಗೆ ಮಾತನಾಡೋಕೆ ಬಂದಿಲ್ಲ, ಪ್ರಜೆಗಳ ಬಗ್ಗೆ ಮಾತನಾಡೋಕೆ ಬಂದಿರುವೆ. ನನಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ. ಬಳ್ಳಾರಿ ಹೊರತುಪಡಿಸಿ ನಮ್ಮ ಪಕ್ಷದಿಂದ 27 ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀನಿ. ಎಲ್ಲಾ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ರಾಜಕೀಯ ಎನ್ನುವುದೇ ಒಂದು ಉತ್ತಮ ಸಮಾಜ ಸೇವೆ. ಇದೊಂದು ಬಂಡವಾಳ ಹಾಗೂ ಲಾಭ ಇಲ್ಲದ ಸೇವೆ. ಪ್ರಜೆಗಳ ದುಡ್ಡನ್ನು ಪ್ರಜೆಗಳ ಸಮಾಜದ ಅಭಿವೃದ್ಧಿಗೆ ಬಳಸುವಂತಹ ಸೇವೆಯಾಗಿದೆ. ಆದರೆ ರಾಜಕೀಯ ಅನ್ನೋದೇ ಬದಲಾಗಿದೆ. 20 ವರ್ಷಗಳ ಹಿಂದೆಯೇ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಇತ್ತು ಅಂತ ತಿಳಿಸಿದರು. ಇನ್ನು ಇದಲ್ಲದೆ ನನಗೆ ಯಾವ ಪಕ್ಷವೂ ಬೆಸ್ಟ್ ಎಕ್ಸಾಂಪಲ್ ಅಲ್ಲ, ನಮಗೆ ನಾವೇ ಬೆಸ್ಟ್ ಎಕ್ಸಾಂಪಲ್. ಜನರೇ ಇರುವಂತಹ ಒಂದು ಪ್ರಾದೇಶಿಕ ಪಕ್ಷ ಬೇಕಾಗಿದೆ. ಜನರ ಜೊತೆ ಉತ್ತಮ ಸಂಬಂಧ ಇರುವಂತಹ ಪಕ್ಷ ಬೇಕು. ಜನರು ಬೇಸತ್ತಿದ್ದಾರೆ. ಜನರೊಂದಿಗೆ ಉತ್ತಮ ಒಡನಾಟ ಇರುವ ಪಕ್ಷ ಬೇಕು ಅಂತ ತಿಳಿಸಿದರು. ಅಲ್ಲದೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳೋದಲ್ಲ. ಜನರು ಬುದ್ಧಿವಂತರು. ಸತ್ಯಕ್ಕಿಂತ ದೊಡ್ಡ ಬುದ್ಧಿವಂತರು ಯಾರೂ ಇಲ್ಲ. ಜನರು ಸತ್ಯವನ್ನು ಪರಿಶೀಲನೆ ಮಾಡುವಷ್ಟು ಬುದ್ಧಿವಂತರಿದ್ದಾರೆ. ನನಗೆ ಜನರು ಗೆಲ್ಲಬೇಕು, ಅದಕ್ಕಾಗಿ ಜನರಿಗಾಗಿ ಪಕ್ಷ ಕಟ್ಟಿದ್ದು. ಸಂವಿಧಾನವನ್ನು ಬದಲಾಯಿಸುವಷ್ಟು ದೊಡ್ಡವನು ನಾನಲ್ಲ. ಜನರಿಗೆ ಏನು ಬೇಕೋ ಅದನ್ನು ಕೊಡುವುದೇ ಅಷ್ಟೇ. ಎಲ್ಲೋ ಒಂದು ಕಡೆ ನನಗೆ ಆಶಾಭಾವನೆ ಇದೆ. ಅಲ್ಪ ಮಟ್ಟಿಗೆ ನಾವು ಗೆಲುವು ಸಾಧಿಸುತ್ತೇವೆ ಅಂತ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಮಾಜಿ ಸಂಸದೆ ಹಾಗೂ ಎಂಎಲ್ಸಿ ತೇಜಸ್ವಿನಿ ರಮೇಶ್ ಬಿಜೆಪಿ ಪರವಾಗಿ ಅರಸೀಕೆರೆಯಲ್ಲಿ ಮತಯಾಚಿಸಿದರು. ನಗರದ ಅರವಿಂದ್ ಗಾರ್ಮೆಂಟ್ಸ್ನಲ್ಲಿ ಪಕ್ಷದ ಪರ ಪ್ರಚಾರ ಕೈಗೊಂಡ ಅವರು ಮೊದಲಿಯಾರ್ ಬೀದಿಯಲ್ಲೂ ಸಹ ಮತಯಾಚಿಸಿದರು. ಬಳಿಕ ಸಮಗ್ರ ಟಿವಿಯೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರ ಆಗಬೇಕು, ಇದಕ್ಕಾಗಿ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ತಿಳಿಸಿದರು. ಅಲ್ಲದೆ ದೇವೇಗೌಡರು ಪ್ರತಿ ಬಾರಿ ಇದು ನನ್ನ ಕೊನೆ ಚುನಾವಣೆ ಅಂತಾರೆ, ಆದರೆ ಈಗ ಮತ್ತೊಮ್ಮೆ ಚುನಾವಣೆಗೆ ನಿಂತಿದ್ದಾರೆ. ಹೀಗಾಗಿ ಅವರು ಎಷ್ಟು ಬಾರಿ ಈ ರೀತಿ ಹೇಳಿದ್ದಾರೆಂಬುದು ಲೆಕ್ಕಕ್ಕೆ ಇಲ್ಲ ಅಂತ ವ್ಯಂಗ್ಯವಾಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ರಾಜಕೀಯ ನಾಯಕರು ಸಖತ್ ಸ್ಟೆಪ್ ಹಾಕಿದ್ದಾರೆ. ಚುನಾವಣಾ ಗುಂಗು ಮರೆತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮುಖಂಡರು ಪಕ್ಷ ಭೇದ ಮರೆತು ಸಖತ್ತಾಗಿ ಸ್ಟೆಪ್ ಹಾಕಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಪರಸ್ಪರ ಎದುರಾಳಿಗಳಾದ ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಡ್ಯಾನ್ಸ್ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಈ ವೇಳೆ ಸಚಿವ ಬಂಡೆಪ್ಪ ಕಾಶೆಂಪೂರ್, ಎಂಎಲ್ಸಿ ವಿಜಯ್ ಸಿಂಗ್ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಕೂಡ ಅವರಿಗೆ ಸಾಥ್ ನೀಡಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ, ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಕಲ್ಪಿಸಿಕೊಡಿ ಅಂತ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಮನವಿ ಮಾಡಿಕೊಂಡರು. ಬಾಗಲಕೋಟೆ ಮತಕ್ಷೇತ್ರದ ಕೆರೂರ ನಗರ, ಬಾದಾಮಿ, ಗುಳೇದಗುಡ್ಡ ನಗರಗಳಲ್ಲಿ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಬಿರುಸಿನ ಪ್ರಚಾರ ಕೈಗೊಂಡರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಇರುವ ನೀರಾವರಿ, ನೇಕಾರಿಕೆ, ಮಹಿಳೆಯರ ಆರ್ಥಿಕ ಸಮಸ್ಯೆಗಳು, ನಿರುದ್ಯೋಗ, ಯುವಕರಿಗೆ ಉದ್ಯೋಗ, ಕಳಸಾ ಬಂಡೂರಿ ಯೋಜನೆ ಸೇರಿದಂತೆ ಪ್ರಮುಖ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಸಮಸ್ಯೆ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ದೇಶದಲ್ಲೇ ಬಾಗಲಕೋಟೆ ಕ್ಷೇತ್ರವೊಂದನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ. ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಮತ ನೀಡಿ ಅಂತ ಮತದಾರರಲ್ಲಿ ಅವರು ಮನವಿ ಮಾಡಿದರು. ಇನ್ನು ಪ್ರಚಾರದ ವೇಳೆ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಬಿಬಿ ಚಿಮ್ಮನಕಟ್ಟಿ, ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಶ್ರೀಧರ್ ಚಂದ್ರಗಿ, ಸಮಗ್ರ ಸುದ್ದಿ, ಬಾಗಲಕೋಟೆ. ಮತದಾನ ನಮ್ಮೆಲ್ಲರ ಹಕ್ಕು. ಹೀಗಾಗಿ ಎಲ್ಲರೂ ಮತದಾನ ಮಾಡುವ ಮೂಲಕ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಮತದಾನದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಮಹದೇವಪುರ ಕ್ಷೇತ್ರಾಧ್ಯಕ್ಷ ಡಾಕ್ಟರ್ ಅಜಿತ್ ಕುಮಾರ್ ಕರೆ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕ್ಷೇತ್ರಾಧ್ಯಕ್ಷ ಡಾಕ್ಟರ್ ಅಜಿತ್ ಕುಮಾರ್ ನೇತೃತ್ವದಲ್ಲಿ ಕಡ್ಡಾಯ ಮತದಾನದ ಕುರಿತು ಕಸಾಪದ ಮಹದೇವಪುರ ಘಟಕ ಹಾಗೂ ಉತ್ತರ ಕರ್ನಾಟಕ ಜನತೆಯ ಕ್ಷೇಮಾಭಿವೃದ್ಧಿ ಸಂಘ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದವು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅಜಿತ್ ಕುಮಾರ್, ಮತದಾನ ನಮ್ಮೆಲ್ಲರ ಹಕ್ಕು. ಹೀಗಾಗಿ ಎಲ್ಲರೂ ಮತದಾನ ಮಾಡುವ ಮೂಲಕ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಮತದಾನದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಭಾಗವಹಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಮತದಾನ ಅತಿ ಮುಖ್ಯ ಕೊಡುಗೆಯಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮರನ್ನು ಆಯ್ಕೆ ಮಾಡುವಂತೆ ಕಿವಿಮಾತು ಹೇಳಿದರು.
ಇದೇ ವೇಳೆ ಉತ್ತರ ಕರ್ನಾಟಕ ಜನತೆಯ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯಸ್ಥ ಮನೋಹರ್ ಯರ್ಹಳ್ಳಿ ಮಾತನಾಡಿ, ಮತದಾನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ. 100% ಮತದಾನ ಆಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಇದರಿಂದ ಮಹದೇವಪುರ ಕ್ಷೇತ್ರದ ಗರುಡಚಾರಪಾಳ್ಯ, ಆರ್ಎಚ್ಬಿ ಕಾಲೋನಿ, ಚಿಕ್ಕಣ್ಣ ಬಡಾವಣೆ, ಮಹೇಶ್ವರಿ ದೇವಸ್ಥಾನ ಸೇರಿದಂತೆ ವಿವಿಧೆಡೆ ಪ್ರಚಾರ ಮಾಡಲಾಯಿತು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವರಾಮೇಗೌಡ, ರಮೇಶ್ ಅಥಣಿ, ಡಾಕ್ಟರ್ ಮಂಜುನಾಥ್, ಶ್ಯಾಮ್ ಸುಂದರ್ ಪುರಾಣಿಕ್, ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಪರಿಸರ ಮಂಜು, ಸಮಗ್ರ ನ್ಯೂಸ್, ಬೆಂಗಳೂರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾವು ಕೋಪ ಮಾಡಿಕೊಳ್ಳಲ್ಲ, ಬೇಜಾರು ಮಾಡಿಕೊಳ್ಳಲ್ಲ. ನಾಳೆ ಸ್ವಾಭಿಮಾನದ ರ್ಯಾಲಿಗೆ ರಜನಿಕಾಂತ್ ಬರೋಲ್ಲ. ನನ್ನ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು ಐಟಿ ಅಧಿಕಾರಿಗಳಲ್ಲ. ಈಶ್ವರ್ ಖಂಡ್ರೆ ಪರ ಪ್ರಚಾರಕ್ಕೆ ಬಂದಿದ್ರು, ಮತಯಾಚನೆ ವೇಳೆ ಜನರ ಕೈಗೆ ಸಿಕ್ಕಿಬಿದ್ರು. ಕಾಂಗ್ರೆಸ್ಸಿಗರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ತರಾಟೆ ತೆಗೆದುಕೊಂಡ್ರು. ಹಳ್ಳ ಕೊಳ್ಳಗಳು ನೀರಿಲ್ಲದೆ ಬರಿದಾಗಿವೆ. ದನಕರುಗಳು ನೀರು ಸಿಗದೆ ಕಂಗಾಲಾಗಿವೆ. ಪ್ರಾಣಿಗಳು ಮೇವಿಗಾಗಿ ಎಲ್ಲೆಂದರಲ್ಲಿ ಅಲಿದಾಡುತ್ತಿವೆ. ಸಾವಿನ ಮನೆಗಳನ್ನ ಹುಡುಕಾಡುತ್ತಿದ್ದ, ಹೆಣ ಮಣ್ಣು ಮಾಡಲು ಹೋದಾಗ ಕೈಚಳಕ ತೋರಿಸುತ್ತಿದ್ದ. ಮನೆಗೆ ನುಗ್ಗಿ ಚಿನ್ನಾಭರಣ, ಹಣ ಕದ್ದು ಎಸ್ಕೇಪ್ ಆಗುತ್ತಿದ್ದ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.